ಎಷ್ಟು ಜನ ಅಂದ್ರೆ ಲೈಕ್ ನಾನಾ ಕಡೆಯಿಂದ ಜನ ಬಂದಿದ್ದಾರೆ, ನಿಮ್ಮನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ, ಅಷ್ಟು ಜನ ಬಂದಿದ್ದಾರೆ ಇವತ್ತು ನಿಮ್ಮನ್ನ ನೋಡ್ಲಿಕ್ಕೆ ಅಂತ. ಹೇಗ್ ಅನ್ಸುತ್ತೆ? ಅಲ್ಲ, ಇದು ಕಳೆದ 16 ವರ್ಷದಿಂದ ನನ್ನೆಲ್ಲ ಹಿತೈಷಿಗಳು, ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ನಮ್ಮ ಸ್ನೇಹಿತರು ವರ್ಷದ ಒಂದಿನ ನಾನು ಹುಟ್ಟುಹಬ್ಬದ ದಿನ ನನ್ನ ಮನೆ ಹತ್ರ ಬಂದು ನನಗೆ ಶುಭ ಹಾರೈಸೋದು, ಆಶೀರ್ವಾದ ಮಾಡುವಂಥ ಕಾರ್ಯಕ್ರಮ, ನಿನ್ನ ಜೊತೆ ನಾ ಇದ್ದೀನಿ ಅನ್ನುವಂಥ ಒಂದು ಬೆಂಬಲ ಕೊಡುವಂಥ ಕಾರ್ಯಕ್ರಮ 16 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಈ ವರ್ಷನೂ ಆಗಿದೆ. ಅಂದ್ರೆ ವಿನ್ ಆಗಿ ಈಗ ಲೈಕ್ ಹಾಲಿ MLA ನೋ MP ನೋ ಇದ್ದಾಗ ಜನ ಬರೋದನ್ನ ನಾನು ನೋಡಿದ್ದೆ. ಬಟ್ ಸೋತಾಗ್ಲೂ ಒಂದ್ ಮನುಷ್ಯಂಗೆ ಅಷ್ಟು ಸಪೋರ್ಟ್ ಮಾಡ್ಬೇಕಂತ ಇಷ್ಟು ಜನ ಬರ್ತಾರಲ್ಲ, ಅದು ನೋಡಿದ್ರೆ ಬಹಳಷ್ಟು ಖುಷಿ ಆಗತ್ತೆ ಸರ್. ಇನ್ನೊಂದು ಕೇಳಲೇಬೇಕು ನಾನು, ನಿಮ್ಮ ಬೆಂಬಲಿಗರೆಲ್ಲ ನಿಮ್ಮನ್ನ ಭಾವಿ ಶಾಸಕರು ಅಂತ ಕರೀತಾರೆ, ಏನು ಅಂತ ಇದು? ಅಲ್ಲ ಅಂದ್ರೆ ಕಾನ್ಫಿಡೆಂಟ್ ಆಗಿದಾರ ಮುಂದಿನ ಶಾಸಕರು ಸಚ್ಚಿದಾನಂದ ಅವರೇ ಅಂತ? ಅಲ್ಲ, ಸಾರ್ವಜನಿಕ ಜೀವನದಲ್ಲಿ, ಚುನಾವಣಾ ರಾಜಕೀಯದಲ್ಲಿ ಜನಗಳ ಆಶಯವೇ ಜನಗಳ ತೀರ್ಮಾನವೇ ಅಂತೀನಿ. ನಾವು ದಿನ ಬೆಳಗಾದ್ರೆ ಹಳ್ಳಹಳ್ಳಿಗೆ ಹೋದಾಗ ಸೋತ್ರು ಕೂಡ 3 ವರ್ಷದಿಂದ ಯಾಕೆ ನಾವು ಜನದ ಹತ್ರ ಇದೀವಿ ಅಂತಂದ್ರೆ, ನಾವು ಹಳ್ಳಿಗೆ ಹೋದಾಗ ಜನ ತೋರ್ಸೋ ಪ್ರೀತಿ. ನಾನು ಬಹಳ ರೈತರೆಲ್ಲ ನಾನು ಇದೀನಿ ಮಗ, ನೀವು ಓಡಾಡು, ನಿಮ್ ಜೊತೆ ಇರ್ತೀವಿ, ಮುಂದಕ್ಕೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ನಮ್ಗೊಂದು ಆತ್ಮಸ್ಥೈರ್ಯ. ಚುನಾವಣೆಯಲ್ಲಿ ನಾನು ಸೋತಿರ್ಬೋದು, ಆದ್ರೆ ಜನರ ಪ್ರೀತಿ ಗಳಿಸುವಲ್ಲಿ ನಾನೇನು ಸೋತಿಲ್ಲ. ಹೋದ್ ಕಡೆ ಎಲ್ಲ ನಂಗೆ ಅಪಾರವಾದಂತ ಪ್ರೀತಿ ತೋರಿಸ್ತಾರೆ. ಎಲ್ಲ ನಮ್ಮ ಕಾರ್ಯಕರ್ತರ, ಕ್ಷೇತ್ರ ಜನದ ಎಲ್ಲ ಅವರ ಶುಭ ಸಮಾರಂಭಗಳಿಗೆ, ಒಳ್ಳೇದಕ್ಕೆ ಕೆಟ್ಟದಕ್ಕೆಲ್ಲ ನಾನು ಕರೀತಾರೆ. ಅವ್ರ ಮನೆ ಮಗನ್ ತರ ಕರೀತಾರೆ, ಪ್ರೀತಿಸ್ತಾರೆ, ಹಾರೈಸ್ತಾರೆ. ನಾವೇನಿದ್ ರಾಜಕೀಯ ಲಾಭಕ್ಕೆ ಅಂತ ಮಾಡ್ತಾ ಇಲ್ಲ, ಅವ್ರು ತೋರ್ಸೋ ಪ್ರೀತಿನ ನಾವ್ ಎಂಜಾಯ್ ಮಾಡ್ತಾ ಇದೀವಿ. ಹಂಗಾಗಿ ಆ ಪ್ರೀತಿನ ನಾನು ಅನುಭವಿಸ್ತಾ ಇದ್ದೀನಿ. ಅವ್ರ ಪ್ರೀತಿಲಿ ನಾನು ಮುಳುಗೋಗಿರೋದ್ರಿಂದ ನಮ್ಗೆ ಯಾವುದೇ ನೋವು, ಸುಸ್ತು, ಬೇಜಾರು ಇವಾಗೋದಿಲ್ಲ. ನಾನು ಸೋತಿದ್ದೀನಿ ಅನ್ನುವಂಥದ್ನ ನೆಕ್ಸ್ಟ್ ಡೇಗೆ ಜನದ ಹತ್ರಕ್ಕೆ ಹೋಗಿ ಶುರು ಮಾಡಿದೆ. ತೀರಾ ಈಗ ನಾನು ಸೋತಿ ಒಂದು 1150-1200 ದಿನ ಆಗಿರ್ಬೋದೇನೋ. ನಾನು ಎಲ್ಲೋ ತೀರಾ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ, ಈ ಕ್ಷೇತ್ರದಿಂದ ಹೊರಗಡೆ ದೇಶ ವಿದೇಶಗಳಿಗೆ ಹೋದಾಗ ನಾನು ಆ ಕ್ಷೇತ್ರದ ಜೊತೆ, ಜನ ಜೊತೆ ಎಲ್ಲ ಬೇರೆದಿಲ್ಲ. 1000 ದಿನಕ್ಕೂ ಹೆಚ್ಚು ನಾನು ಅವ್ರಗಳ ಜೊತೆನೆ ಇದ್ದೀನಿ. ಅವ್ರು ತೋರಿಸ್ತಾ ಇರ್ತಕ್ಕಂಥ ಪ್ರೀತಿನ ನಾನು ಒಂಥರ ಆನಂದಿಸ್ತಾ ಇದ್ದೀನಿ. ಅವ್ರ ಜೊತೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಚುನಾವಣೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ತಿರುವು ತಗೋತಿದೋ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ ರೈತನ ಮಗ. ನನಗೆ ಶಾಸಕ ಆಗ್ಬೇಕು ಅನ್ನೋದು ಅವರ ಆಸೆ. ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಹೈಕಮಾಂಡು, ನಮ್ಮ ಪಕ್ಷ, ನಮ್ಮ NDA ಮೈತ್ರಿಕೂಟ, ಫೈನಲಿ ಜನ ಇದ್ರೆ ಎಲ್ಲವೂ ಕೂಡ ಆಗ್ತದೆ. ಅವ್ರ ಆಶೀರ್ವಾದವನ್ನೇ ಸದಾ ಶ್ರೀರಕ್ಷೆಯಾಗಿ ಪಡೆದುಕೊಂಡು ನಾನು ಸಾಕ್ತಾ ಇದ್ದೀನಿ. ನೋಡೋಣ ಮುಂದೇನ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.